ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೇ ಮನೆಯಲ್ಲಿ ತುಂಬ ಸುಲಭವಾಗಿ ಒಂದು ತಿಂಗಳಿಗಾಗುವಷ್ಟು ಬೇಳೆ ಸಾಂಬಾರು ಪೌಡರ್ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಮನೆಯಲ್ಲಿ ಫ್ರೆಶ್ ಆಗಿ ನಾವು ಮಿಕ್ಸಿ ಜಾರಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋದ್ರಿಂದ ಸಾಂಬಾರು ರುಚಿ ತುಂಬಾ ಚೆನ್ನಾಗಿರುತ್ತೆ. ನಾವು ಅಂಗಡಿಯಿಂದ ತೊಗೊಂಬಂದರೆ ಇಷ್ಟು ಟೇಸ್ಟ್ ಬರೋದಿಲ್ಲ ಸಾರು. ಈ ಥರ ಸಾಂಬಾರು ಪೌಡರ್ನ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಸಾಂಬಾರು ಮಾಡಿದ್ರೆ ಘಮ ಘಮ ಅಂತ ಇರುತ್ತೆ. ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ. ನೋಡಿ, ಫಸ್ಟು ಬಾಣಲಿ ಬಿಸಿಗಿಟ್ಟು ಆನಂತರ ಸ್ಟವ್ ಊರಿನ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾನು ಈ ಕಪ್ಪಲ್ಲಿ 1 ಕಪ್ಪು ಒಣಗಿರುವಂಥ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ಟವ್ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ನಾನಿಲ್ಲಿ ತುಂಬ ಖಾರ ಇದೆ ಅಂಥ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ನಿಮಗೆ ಖಾರ ಸ್ವಲ್ಪ ಕಮ್ಮಿ ಬೇಕು ಅಂದರೆ ನೀವು ಗುಂಟೂರು ಮೆಣಸಿನ್ಕಾಯಿ, ಒಂದು ಅರ್ಧ ಗುಂಟೂರು ಮೆಣಸಿನ್ಕಾಯಿ, ಅರ್ಧ ಖಾರದ ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ 1 ಕಪ್ ಪೂರ್ತಿ ಖಾರದ ಮೆಣಸಿನ್ಕಾಯಿ ಅಂದರೆ ಖಾರ ಜಾಸ್ತಿ ಇರುವಂತಹ ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ, ಅಂದರೆ ಸೀಸಬಾರ್ದು. ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಳ್ತೀನಿ. ನಂತರ ಅದೇ ಬಾಣಲಿ ಬಿಸಿಗಿಟ್ಟು ಒಂದು 6 ರಿಂದ 7 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಎಲ್ಲ ಮೆಣಸಿನ್ಕಾಯಿ ಅಥವಾ ಧನಿಯಾನ ಉರಿಯೋದಕ್ಕೆ ಮುಂಚೆನೇ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ತಗೊಂಡಿದ್ದೀನಿ. ಗರಿ ಗರಿ ಆಗೋವರೆಗೂ ಒಣಗಿಸಿ ತಗೊಂಡಿದ್ದೀನಿ. ಈಗ ಬ್ಯಾಡಗಿ ಮೆಣಸಿನ್ಕಾಯಿನೂ ಸಹ ಸ್ಟವ್ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ರಿಂದ 3 ನಿಮಿಷ ಹುರ್ಕೊಂಡಿದ್ದೀನಿ. ಈಗ ಇದು ರೆಡಿ ಆಗಿದೆ. ಇದನ್ನು ತೆಗೆದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ. ನಂತರ ಸ್ಟವ್ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಯಾವ ಕಪ್ಪಲ್ಲಿ ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ರಲ್ಲ ಅದೇ ಕಪ್ಪಲ್ಲಿ ನಾನಿಲ್ಲಿ 1 ಕಪ್ಪು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾನು ಅಷ್ಟೇ ನಾವು ಸೀಸೋದಕ್ಕೆ ಹೋಗಬಾರ್ದು. ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಒಂದು 2 ನಿಮಿಷ ಆಗಿದೆ. ಒಳ್ಳೆ ಘಮ ಬರ್ತಾ ಇದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸಹ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಳ್ತೀನಿ. ನಂತರ ಬಾಣಲಿ ಬಿಸಿಗಿಟ್ಟು ಯಾವ ಕಪ್ಪಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ರಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ತೊಗರಿಬೇಳೆ, 1/4 ಕಪ್ಪು ಉದ್ದಿನಬೇಳೆ, ಹಾಗೆಯೇ 1/4 ಕಪ್ಪು ಕಡಲೆಬೇಳೆ, ಇವಿಷ್ಟನ್ನು ನಾವು ಸ್ಟವ್ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ನಾನು ಎಲ್ಲವನ್ನು ಸಹ ಮೆಣಸಿನ್ಕಾಯಿ ಯಾವ ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡ್ಕೊಂಡಿದ್ದಲ್ಲ ಅದೇ ಕಪ್ಪಿನ ಅಳತೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ಟವ್ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ತೆಗೆದುಕೊಳ್ತಾ ಇದ್ದೀನಿ. ನಂತರ ಅದೇ ಬಾಣಲಿ ಬಿಸಿಗಿಟ್ಟು ಯಾವ ಕಪ್ಪಲ್ಲಿ ನಾವು ತೊಗರಿಬೇಳೆ ತೊಗೊಂಡಿದ್ರಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಜೀರಿಗೆ, 1/4 ಕಪ್ಪು ಕಾಳು ಮೆಣಸು, ಹಾಗೆಯೇ ಒಂದು 4 ರಿಂದ 5 ಲವಂಗ, 1 ಪೀಸ್ ಚಕ್ಕೆ, 1 ಸ್ಪೂನ್ ಅಕ್ಕಿ. ನೀವು ಯಾವ ಅಕ್ಕಿ ಬೇಕಾದರೂ ಹಾಕ್ಕೊಳ್ಬೋದು. ನಾನು ನಾರ್ಮಲಾಗಿ ಊಟಕ್ಕೆ ಬಳಸ್ತಿರಲ್ಲ ಅದೇ ಅಕ್ಕಿ ಹಾಕ್ಕೊಂಡಿದ್ದೀನಿ. 1/4 ಸ್ಪೂನ್ ಗಸಗಸೆ, 1/4 ಸ್ಪೂನ್ ಮೆಂತ್ಯ, ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು. ಇವಿಷ್ಟನ್ನು ಈಗ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಒಂದೊಂದು ಸೀದೋಗ್ಬಿಡುತ್ತೆ, ಒಂದೊಂದು ಹಾಗೆಯೇ ಇರುತ್ತೆ. ಅದರಿಂದ ನಾವು ಎಲ್ಲವನ್ನು ಪರ್ಫೆಕ್ಟಾಗಿ ಕರೆಕ್ಟಾಗಿ ಉರಿಬೇಕು ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈ ಬಿಡದೇ ಇರೋ ಥರ ಹುರ್ಕೊಳ್ಬೇಕು. ಒಂದು 4 ರಿಂದ 5 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಂಡ್ರೆ ಒಳ್ಳೆ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಘಮ ಬರುತ್ತೆ. ಹಾಗೆಯೇ ಲೈಟಾಗಿ ಇವಿಷ್ಟು ಕಲರ್ ಚೇಂಜ್ ಆಗುತ್ತೆ. ನಿಮಗೆ ಹದ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ನಾವು ಕರ್ಬೇವಿನ ಸೊಪ್ಪು ಹಾಕಿದ್ರಲ್ಲ, ಹಸಿ ಕರ್ಬೇವಿನ ಸೊಪ್ಪು ಹಾಕಿರೋದ್ರಿಂದ ಅದು ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ ಅಂದಾಗ ಗರಿ ಗರಿ ಆಗುತ್ತೆ. ಎಲ್ಲವೂ ಸಹ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಹಾಗೆ ಕರ್ಬೇವಿನ ಸೊಪ್ಪು ಸಹ ಗರಿ ಗರಿ ಆಗಿರುತ್ತೆ. ನೋಡಿ, ಈ ರೀತಿ ಹಸಿ ಇದೆಲ್ಲ ಡ್ರೈ ಆಗಿ ಗರಿ ಗರಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಈಗ ನೋಡಿ ಇವಿಷ್ಟನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೆ. ಇವಿಷ್ಟು ತುಂಬ ಬಿಸಿ ಇದೆ, ಆದ್ದರಿಂದ ನಾವು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಈಗ ಕಂಪ್ಲೀಟಾಗಿ ಬಿಸಿ ಎಲ್ಲ ಕೂಲ್ ಆಗಿದೆ, ತಣ್ಣಗಾಗಿದೆ. ನಾವು ಫಸ್ಟೇ ಒಣಮೆಣ್ಸಿನ್ಕಾಯಿನೆಲ್ಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿರೋದ್ರಿಂದ ನೋಡಿ ಈ ರೀತಿಯಾಗಿ ಗರಿ ಗರಿ ಆಗಿರುತ್ತೆ. ನೀವು ಫಸ್ಟು ಒಣಗಿಸಿಲ್ಲ ಅಂದರೆ ಈ ಟೈಮಲ್ಲಿ ಬೇಕಾದರೆ ಒಣಮೆಣ್ಸಿನ್ಕಾಯಿನ ಅಥವಾ ಧನಿಯಾನ ಇವಿಷ್ಟನ್ನು ಸೇರಿಸಿ ನಾವು ಬಿಸಿಲಲ್ಲಿ ಒಣಗಿಸ್ಬೋದು. ನೋಡಿ, ಫಸ್ಟು ಮೆಣಸಿನ್ಕಾಯಿನೆಲ್ಲ ಈ ರೀತಿಯಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿಯಲ್ಲಿ ಈಸಿಯಾಗಿ ಪೌಡ್ರ್ ಆಗೋದಕ್ಕೋಸ್ಕರ ಕಾಯಿ ಹಾಕ್ಬಿಟ್ರೆ ಅಷ್ಟು ಬೇಗ ನುಣ್ಣಗಾಗೋದಿಲ್ಲ. ಅದರಿಂದ ಈ ರೀತಿ ಪುಡಿ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪನೂ ನೀರಿನಂಶ ಅಂದರೆ ತೇವಾಂಶ ಇರಬಾರ್ದು. ಆ ರೀತಿಯಾಗಿ ಫುಲ್ಲು ಡ್ರೈ ಮಾಡಿಕೊಂಡು ಮಿಕ್ಸಿ ಜಾರನ್ನ ನಾವು ಈಗ ಹುರ್ಕೊಂಡಿರುವಂತಹ ಎಲ್ಲ ಪದಾರ್ಥನೂ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮಿಕ್ಸಿ ಜಾರಲ್ಲಿ ಎಷ್ಟು ಇಡಿಸುತ್ತೆ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಇವಿಷ್ಟನ್ನು ಸೇರಿಸಿದ್ದಾದಮೇಲೆ ಈಗ ಇದಕ್ಕೆ ನಾವು ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ.
ಸಾಂಬಾರ್ ಪೌಡರ್ ಒಳ್ಳೆ ಘಮ ಬರುತ್ತೆ. ಹಾಗೆಯೇ ಸ್ವಲ್ಪ ಕಲ್ಲುಪ್ಪು ಅಥವಾ ಪುಡಿ ಉಪ್ಪನ್ನು ಸೇರಿಸಬೇಕು. ಕಲ್ಲುಪ್ಪು ಅಥವಾ ಪುಡಿ ಉಪ್ಪನ್ನು ಸೇರಿಸೋದ್ರಿಂದ ಸಾಂಬಾರ್ ಪುಡಿ ಎಷ್ಟೇ ದಿವಸ ಇದ್ದರೂ ಸಹ ಹಾಳಾಗೋದಿಲ್ಲ, ಹುಳ ಬೀಳೋದಿಲ್ಲ. ನ್ಯಾಚುರಲ್ ಪ್ರಿಸರ್ವೇಟಿವ್ ಅಂತಲೇ ಹೇಳ್ಬೋದು ಉಪ್ಪನ್ನು. ಈಗ ಇದಕ್ಕೆ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಸೇರಿಸಿ ಮಿಕ್ಸಿನ ಆಫು ಆನು ಮಾಡ್ಕೊಳ್ತಾ ಈ ರೀತಿ ಮಧ್ಯ ಮಧ್ಯ ತಿರುಗಿಸ್ತಾ ಮಿಕ್ಸ್ ಮಾಡ್ಕೊಳ್ತಾ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿಯಾಗಿ ನಾವು ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ಹಾಗೆಯೇ ಬಿಸಿಲಲ್ಲೂ ಸಹ ಚೆನ್ನಾಗಿ ಒಣಗಿಸಿರೋದ್ರಿಂದ ಈ ರೀತಿ ಫೈನಾಗಿ ಪೌಡರ್ ಆಗುತ್ತೆ, ಅಂದರೆ ನುಣ್ಣಗೆ ಪೌಡರ್ ಆಗುತ್ತೆ. ನೋಡಿ ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೇ ಮನೆಯಲ್ಲಿ ತುಂಬ ಸುಲಭವಾಗಿ ಘಮಘಮಿಸುವಂತಹ ಸಾಂಬಾರ್ ಪೌಡರ್ ರೆಡಿ ಆಗಿದೆ. ಇದನ್ನು ನಾವು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಜರಡಿ ಹಿಡಿಯೋ ಅವಶ್ಯಕತೆ ಏನೂ ಇರೋದಿಲ್ಲ. ಯಾವುದಾದ್ರೂ ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಬೋದು. 6 ತಿಂಗಳು ಇಟ್ಟರೂ ಸಹ ಯಾವುದೇ ಹುಳ ಅನ್ನೋದು ಹಿಡಿಯೋದಿಲ್ಲ, ತುಂಬ ಫ್ರೆಶ್ ಆಗಿ ಇರುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ 1 ತಿಂಗಳಿಗಾಗುವಷ್ಟು ಸಾಂಬಾರ್ ಪೌಡರ್ನ ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡೋದು ಅಂತ. ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ.